ಹಲೋ ಫ್ರೆಂಡ್ಸ್, ಇವತ್ತು ನೀವೆಲ್ಲ ಕೆಲವೊಂದು ವಿಡಿಯೋ ನೋಡಿರಬೇಕು. ಶ್ರೀಶಾ ಚೇರ್ ಹಿಡ್ಕೊಂಡು ಮನೆ ಮಾಡ್ಕೊಂಡು ಆಟ ಆಡ್ತಿದ್ಲು. ಆದರೆ ಅವ್ರ ಪಪ್ಪ ಅವ್ರಿಗೋಸ್ಕರ ಒಂದು ಮನೆಯನ್ನು ಗಿಫ್ಟ್ ಮಾಡಿದ್ದಾರೆ. ಅಂದರೆ ಆನ್ಲೈನಲ್ಲಿ ಸಿಗುತ್ತೆ. ಮೇ ಬಿ ಇದು ರೇಂಜು 400 800 ಒಳಗಡೆ ಇರುತ್ತೆ. ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ. ಹಾಗಂತ ಮನೆ ತೊಗೊಂಡಿದ್ದಾಳೆ. ತೊಗೊಂಡು ಗೃಹ ಪ್ರವೇಶನೂ ಮಾಡಿದ್ಲು. ಮಾಡಿದ ತಕ್ಷಣ ನಮ್ಮ ಪಕ್ಕದ ಮನೇಲಿ ಚಿಕ್ಕ ಮಗು ಇದೆ, ದೀಕ್ಷಾ ಅಂತಂದೇಳಿ, ಆ ಪಾಪನೂ ಕರ್ಕೊಂಡು ಮನೇಲಿ ಕೂರಿಸು ಅಂತ ಹಠ ಮಾಡ್ತಾಯಿದ್ಲು. ಆ ಪಾಪನೂ ಕರೆಸ್ಕೊಂಡು ಕೂತ್ಕೊಂಡಿದ್ಲು. ಮಜಾ ಅನ್ನಿಸ್ತು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ಲು. ಆಡ್ಬೋದು. ಒಂದು ಇದರಲ್ಲಿ 4 ಜನ ಮಕ್ಕಳು ಸೇರ್ಕೊಂಡು ಕೂಡ್ಬೋದು, ಅಷ್ಟೊಂದು ಸ್ಪೇಸ್ ಇರುತ್ತೆ. ಮಲಗಿ ಕೂಡ ಆಟ ಆಡ್ತಾರೆ ಮಕ್ಕಳು. ಹೆಣ್ಮಕ್ಳಿಗೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. 3-4 ಜನ ಮಕ್ಕಳು ಹಿಂಗೆ ದೊಡ್ಡೋರಿರೋರು, ಅಂದರೆ 1ನೇ ಕ್ಲಾಸ್ನಿಂದ ಹಿಡಿದು 5 ವರ್ಷ 3 ವರ್ಷ ಇರೋರೆಲ್ಲ ಮಕ್ಕಳು ಮಲ್ಕೊಂಡು ಚೆನ್ನಾಗಿ ಆಟ ಆಡ್ಬೋದು. ಒಳ್ಳೆ ಪ್ರಾಡಕ್ಟ್. ಮಕ್ಕಳಿಗೆ ಎಂಜಾಯ್ಮೆಂಟ್ ಅನಿಸುತ್ತೆ, ಅವ್ರದ್ದೇ ಮನೆ ಅನ್ನಿಸುತ್ತೆ. ಆಮೇಲೆ ನಮ್ಮ ಶ್ರೀಶಾ ತುಂಬ ಚೆನ್ನಾಗಿ ಆಟ ಆಡಿದ್ಲು. ಅದರಲ್ಲಿ ಗೊಂಬೆ ಇಟ್ಲಂತೆ, ಮನೆ ಮಾಡಿದ್ಲಂತೆ, ಮಕ್ಕಳಿಗೆ ಮಲಗಿಸೋದಂತೆ, ಊಟ ಮಾಡೋದಂತೆ, ತುಂಬ ಚೆನ್ನಾಗೆಲ್ಲ ಆಟ ಆಡಿದ್ಲು. ಒಳ್ಳೆ ಪ್ರಾಡಕ್ಟು. ಪರ್ಚೇಸ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅವಳು ತುಂಬ ವೆರೈಟೀಸ್ ಮನೆಗಳನ್ನು ಮಾಡಿಕೊಡು ಅಂತಂದರೆ ಹಠ ಮಾಡ್ತಾಯಿದ್ಲು. ಅದರಲ್ಲಿ ಆನ್ಲೈನಲ್ಲಿ ಇದು ನೋಡಿದ್ವಿ. ಒಳ್ಳೆ ಪ್ರಾಡಕ್ಟು. ಗೃಹ ಪ್ರವೇಶ ಮಾಡಿಕೊಂಡು ಎಲ್ಲರೂ ಆಟ ಆಡಿದರು, ಸಖತ್ತಾಗಿ ಎಂಜಾಯ್ ಮಾಡಿದರು. ಒಂದಿನ ಪೂರ್ತಿ ಮನೆಯಿಂದನೇ ಒಂಥರ ಫುಲ್ ಖುಷಿಯಿಂದನೇ ಎಂಗೇಜ್ ಆಗಿಬಿಟ್ಟಿದ್ರು ಅವರು. ಚೆನ್ನಾಗಿ ಅನಿಸುತ್ತೆ. ನೀವು ಟ್ರೈ ಮಾಡಿ ನೋಡ್ಬೋದು. ಮನೆ ಅಂದರೆ ಚಿಕ್ಕದಾಗಿ ಪುಟ್ಟದಾಗಿರೋದಕ್ಕಿಂತ 4 ಜನ ಮಕ್ಕಳು ಕುತ್ಕೊಂಡು ಆಟ ಆಡ್ಬೋದು. ಬಾಯ್.